ನಗರಸಭಾ ಅಧಿಕಾರಿಗಳ ಪ್ರತಿಭಟನೆ ಎರಡನೇ ದಿನಕ್ಕೆ ನಗರಸಭಾಧಿಕಾರಿಗಳ ಪರ್ಸೆಂಟೇಜ್ ಖಾಸಗಿ ವ್ಯಕ್ತಿಗಳ ದರ್ಬಾರ್. ಸದಸ್ಯ ವಿವೇಕಾನಂದರಿಂದ ನಗರಸಭಾ ಕಚೇರಿ ಎದುರು ಏಕಾಂಗಿ ಪ್ರತಿಭಟನೆ. E5 ನ್ಯೂಸ್ಗೆ ಸ್ವಾಗತ. ಹುಣಸೂರು ನಗರಸಭಾ ಸದಸ್ಯ ವಿವೇಕಾನಂದ ಎಂಜಿನಿಯರ್ ಲೋಕೇಶ್ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಅವಮಾನವಾಗುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆಂದು ಆರೋಪಿಸಿ ಗುರುವಾರ ಪ್ರತಿಭಟನೆ ನಡೆಸಿದರು. ಅಧ್ಯಕ್ಷ ಗಣೇಶ್ ಕುಮಾರಸ್ವಾಮಿ ಪೌರಾಯುಕ್ತೆ ಮಾನಸ ಸಂಧಾನ ನಡೆಸಿ ಪ್ರತಿಭಟನೆ ಕೈಬಿಡುವಂತೆ ಮನವಿಯಂತೆ ಶುಕ್ರವಾರ ಸ್ವಾತಂತ್ರ್ಯೋತ್ಸವ ಸಮಾರಂಭಕ್ಕಾಗಿ ಕೆಲಸಕ್ಕೆ ಹಾಜರಾಗಿದ್ದರು. ಶನಿವಾರ ಮತ್ತೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಲು ನಗರಸಭೆಗೆ ಆಗಮಿಸಿದ ವೇಳೆ ಸದಸ್ಯ ವಿವೇಕಾನಂದ ಎಂಜಿನಿಯರ್ಗಳು ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ, ಪ್ರಶ್ನಿಸಲು ಹೋದ ತಮ್ಮ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆಂದು ಆರೋಪಿಸಿ ಏಕಾಂಗಿಯಾಗಿ ಪ್ರತಿಭಟನೆ ಆರಂಭಿಸಿದ್ದರಿಂದ ಕಚೇರಿ ಹೊರಗೆ ಪ್ರತಿಭಟನೆ ಆರಂಭಿಸಿದ್ದು ಕಚೇರಿ ಕೆಲಸ ಸಂಪೂರ್ಣ ಸ್ಥಗಿತಗೊಂಡಿದೆ. ಮತ್ತೊಂದೆಡೆ ನಗರಸಭಾ ಅಧ್ಯಕ್ಷ ಗಣೇಶ್ ಕುಮಾರಸ್ವಾಮಿ, ಪೌರಾಯುಕ್ತೆ ಮಾನಸ, ಮಾಜಿ ಅಧ್ಯಕ್ಷ ಶರವಣ, ಹಿರಿಯ ಸದಸ್ಯ ಸತೀಶ್ ಕುಮಾರ್ ಹಾಗೂ ಮನು, ಮಂಜು, ಮಾಜಿ ಸದಸ್ಯ ಗುರುಸ್ವಾಮಿಯವರು ಅಧಿಕಾರಿಗಳು ಹಾಗೂ ವಿವೇಕಾನಂದರನ್ನ ಕರೆಸಿ ಚರ್ಚಿಸಿ ಸಮಸ್ಯೆ ಇತ್ಯರ್ಥಪಡಿಸುವ ಭರವಸೆ ಇತ್ತರಾದರೂ ಒಗ್ಗದ ಸದಸ್ಯ ವಿವೇಕಾನಂದ ಧರಣಿ ನಡೆಸುತ್ತಿದ್ದರೆ ಕಚೇರಿ ಹೊರಗೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪ್ರತಿಭಟಿಸುತ್ತಿದ್ದಾರೆ. ನನ್ನ ವಾರ್ಡ್ 9ರಲ್ಲಿ ಕಾಮಗಾರಿ ಆರಂಭಿಸಿದ ಬಗ್ಗೆ ಗುರುವಾರ ಚರ್ಚಿಸಲು ಹೋಗಿದ್ದೆ. ಆ ವೇಳೆಗೆ ಮಾತಿಗೆ ಮಾತು ಬೆಳೆದು ನಗರಸಭಾ ಸಿಬ್ಬಂದಿಯಲ್ಲದವರು ಕೆಲಸ ನಿರ್ವಹಿಸುತ್ತಿದ್ದನ್ನು ಕಂಡು ಕೋಪದಿಂದ ತಾವು ಕಂಪ್ಯೂಟರ್ ಕೀಬೋರ್ಡ್ ಕಿತ್ಕೊಂಡಿದ್ದು ತಪ್ಪಾಗಿದೆ, ಆದರೆ ಜಾತಿ ನಿಂದನೆ ಮಾಡಿಲ್ವೆಂದು ಸದಸ್ಯ ವಿವೇಕಾನಂದ ಸ್ಪಷ್ಟಪಡಿಸಿದ್ದಾರೆ. ಬುಧವಾರ ಸಂಜೆ ತಾವು ಕೆಲಸ ಮಾಡ್ತಿದ್ದ ವೇಳೆ ಕಚೇರಿಗೆ ಬಂದ ವಿವೇಕಾನಂದರವರು ಬೇಸರ ವ್ಯಕ್ತಪಡಿಸಿದ್ದಾರೆ. 2 ದಿನಗಳಿಂದ ನಗರಸಭೆಗೆ ಬರುತ್ತಿದ್ದೇವೆ, ವಾಪಸ್ ಹೋಗ್ತಿದ್ದೇವೆ, ಯಾವುದೇ ಕೆಲಸವಾಗ್ತಾ ಇಲ್ಲ. ಒಂದೆಡೆ ಸದಸ್ಯನೇ ಧರಣಿ ಮಾಡ್ತಿದ್ದಾನೆ, ಮತ್ತೊಂದೆಡೆ ಅಧಿಕಾರಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಸಾರ್ವಜನಿಕರ ಯಾವೊಂದು ಕೆಲಸ ಆಗ್ತಿಲ್ಲ, ಹೀಗಾದ್ರೆ ಹೇಗೆ? ಹಿರಿಯ ಅಧಿಕಾರಿಗಳು ಆಗಮಿಸಿ ಬಗೆಹರಿಸ್ತೆ ಅಂತ ಮುಖಂಡರಾದ ಬಸವಲಿಂಗಯ್ಯ, ಎಂಟಿಕ್ ರಾಜು, ಸುರೇಶ್, ಡಾಕ್ಟರ್ ವೆಂಕಟೇಶಯ್ಯ ಮತ್ತಿತರ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು. ಸೇವೆಗಳಲ್ಲಿ ನಮಗೆ ತೊಡಕಾಗ್ತಿದೆ, ಬೇಗ ನಿಮ್ಮ ನೌಕರರು ಸ್ಟ್ರೈಕ್ ಕೂರಂಗಿಲ್ಲ, ಅವ್ರನ್ನ ಎವಿಕ್ಟ್ ಮಾಡಿ ಅಂತ ನಮಗೂ ಕೂಡ ಗೈಡೆನ್ಸ್ ಬರ್ತಾ ಇದೆ. ಸೊ ಆ ಸಂಬಂಧವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಕರ್ತವ್ಯಕ್ಕೆ ಬಂದು ಜಾಯಿನ್ ಆಗಿ ಕೆಲಸವನ್ನು ನಿರ್ವಹಿಸಿ. ಸಂಬಂಧಪಟ್ಟವರು ಈಗ ಲೋಕೇಶ್ ವರ್ಸಸ್ ಏನು ನಮ್ಮ ವಿವೇಕ್ ಅವ್ರದ್ದೇನಿದೆ, ಈಗ ಕೂತು ಮಾತಾಡೋಣ. ಸಂಬಂಧಪಟ್ಟ 3 ರಿಂದ 4 ಜನ ಬನ್ನಿ, ಅಧ್ಯಕ್ಷ ಚೇಂಬರ್ಗೆ ವಿವೇಕ್ ಅವರು ಬರ್ತಾರೆ. ಸೊ ನೀವು 3 ಜನ ಇದ್ದಾರೆ, ಬಂದು ಒಂದು ಸಂಧಾನ ಮಾಡೋಣ, ಅದ್ರ ಪ್ರಕಾರ ಮುಂದುವರಿಯೋಣ. ದಯವಿಟ್ಟು ಯಾರಾದರೂ 3 ರಿಂದ 4 ಜನ ಬನ್ನಿ, ಇಬ್ಬರಿಗೂ ಒಳ್ಳೇದಾದ ಥರ ಮಾತಾಡೋಣ. ಇದು ಇದೇ ಆಗ್ತದೆ ನೋಡಿ. ಆದ್ರೂ ಕೂಡ ನೀವು ಮಾತಿಗೆ ಕೇಳಿ, ಅಧ್ಯಕ್ಷರೇ ಕೇಳಿ, ನಾವು ಎಷ್ಟು ಕೈ ಮುಗಿದು ಕೇಳ್ದವತ್ತು 2 ನಿಮಿಷ ಎಲ್ಲರೂ ಕೂತು ಮಾತಾಡ್ಕೊಂಡು ಬರ್ತೀವಿ ಒಂದು 2-3 ಅವರ್ಸ್ ಮುಗಿದೋಗ್ತೀವಿ. ಇವೆಲ್ಲ ಒಳ್ಳೆ ಬೆಳವಣಿಗೆ. ನಮ್ಮ ನಗರದ ಒಳಗಡೆ ಒಳ್ಳೆ ಈ ಖಾತೆ ಅನ್ಕೊಂಡು ಅವತ್ತಿಂದ ಹೇಳ್ಕೊಂಡು ಬಂದರು. ಈಗೇನೊಂದು ಸರ್ಕಾರ ಆದೇಶ ಕೊಟ್ಟದೆ ಮಾಡ್ತೀವಿ ಅಂತಾರೆ. 20 ದಿನದಿಂದ ಸರ್ವರ್ ಇಲ್ಲ ಅಂತಂದರು. ಈಗ ಸರ್ವರ್ ಬಂದದೇ ಸೈಕ್ ಮಾಡ್ತಾ ಕೂತವ್ರೆ. ನಮ್ಗೆ ಈಗ ಅಲ್ಲಿ ಒಳಗಡೆ ಹೋಗಿ ಒಬ್ಬರು ಇಲ್ಲ, ಎಲ್ಲ ಅಧಿಕಾರಿಗಳು ಇಲ್ಲಿ ಕೂತವ್ರೆ. ಸಾರ್ವಜನಿಕ ಗತಿ ಏನು ಹಿಂಗಾದ್ರೆ ಸಾರ್ವಜನಿಕರಿಗೆ ಏನು ಹೆಲ್ಪ್ ಮಾಡ್ತಾರೆ ಇವರು? ಎಷ್ಟಿನಿಂದ ಸುತ್ತಿದ್ದಾರೆ ಸರ್ ಈ ಸತಿ? ಅಯ್ಯೋ, ಇದನ್ನ ಹೇಳಕ್ಕೆ ಕೇಳ್ಬಿಡಿ. ನಗರಸಭೆಯಲ್ಲಿ ನರಕ ಸಭೆ ಇದು. ನಗರಸಭೆ ನಮ್ಮದೇ ಒಂದು ಫೈಲ್ ಸರ್ 6 ತಿಂಗಳಾಗಿ ಶ್ರೀನಿವಾಸ್ ಅಂತ ಹೇಳಿ ಈಗ ಸ್ಟ್ರೈಕ್ ಮಾಡ್ಕೊಂಡಿದ್ದಾರೆ. ಈ ಸ್ಟ್ರೈಕಿಂದನೂ ತೊಂದರೆ ಒಂದು, ಇವ್ರಿಗೆ ಸ್ಟ್ರೈಕ್ ಮಾಡೋಕ್ಕಿಂತ ಮುಂಚೆಯಿಂದನೂ ಹಣ ಕೊಡದೇನೆ ಈ ಆಫೀಸ್ ಒಳಗಡೆ ಯಾವುದೇ ಕೆಲಸ ಮೂವ್ ಆಗಲ್ಲ. ಒಂದು ನಾವೇನಾದ್ರು ನೇರವಾಗಿ ಬಂದರೆ ನಾವೇ ಮಾಡ್ಲಿಕ್ಕೆ ಖಾತೆ ಮಾಡೋಕ್ಕೆ ಹೋದರೆ ಒಂದು ಹೆಚ್ಚು ಕಡಿಮೆ ಒಂದು 3-4 ಲಾಗಿನ್ಗೆ ಹೋಗುತ್ತೆ. ಅದಾದಮೇಲೆ ಒಂದು ಫೈಲ್ ಕಿತ್ತಾಕ್ತಾರೆ, ಅದನ್ನ ಮತ್ತೆ ಹೋಲ್ಡ್ ಮಾಡ್ತಾರೆ. ನೀವು ಅದೇ ಯಾರು 3ನೇವ್ರ ಥ್ರೂ ಹೋಗಿ ಹಣ ಕೊಟ್ಟರೆ ನಿಮಗೆ ಹೆಚ್ಚು ಕಡಿಮೆ 1 ತಿಂಗಳ ಒಳಗಡೆ ನಿಮಗೆ ನಮೂನೆ 3ನೇ ಆಗಲಿ ಇನ್ನೊಂದು ಪ್ರತಿಯೊಂದು ಹಣ ಇಲ್ಲದೇ ಈ ಆಫೀಸಲ್ಲಿ ಯಾವುದೂ ನಡೆಯೋದಿಲ್ಲ.
ಅದ್ರ ಜೊತೆಗೆ ಈಗ ಸ್ಟ್ರೈಕ್ ಮಾಡ್ತಾವ್ರೆ, ಎಲ್ಲರೂ ಬಂದು ಬೆಳಗ್ಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಥರದ ಕೆಲಸಗಳು ಆಯ್ತಾ ಇಲ್ಲ. ನಗರಸಭೆ ಆ ಲೆವೆಲ್ಗೆ ಆಗ್ಬಿಟ್ಟಿದೆ. ಇಲ್ಲಿ ಅಧಿಕಾರಿಗಳದ್ದು ಹಂಗೆ ಆಗಿದೆ, ಪ್ರತಿಯೊಬ್ಬರದ್ದು ಎಲ್ಲ ಏಜೆಂಟ್ರೂ ಹೋಗ್ಬೇಕು. ಅದು ಬಿಟ್ಟು ಫರ್ದರ್ ಇನ್ಯಾವ ಕೆಲಸನೂ ಇನ್ನೊಂದೇನಪ್ಪ ಇಲ್ಲಿ ನನ್ನ ವಿರುದ್ಧ ಎಲ್ಲ ಸೇರಿ ಪ್ಲಾನ್ ಮಾಡಿ ಮಾಡ್ತಾ ಇರೋದು ಸರ್. ಯಾಕೆಂದ್ರೆ ನಾನೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ. ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲ ಲೋಕಾಯುಕ್ತಕ್ಕೂ ಹಾಕಿದ್ದೀನಿ. ಜೋರಾಗಿ ಮಾತಾಡಿದ್ದೀನಿ, ಒಪ್ಕೊಳ್ತೀನಿ, ಅದಕ್ಕೇನಿಲ್ಲ. ಅದು ಬಿಟ್ಟು ಹೊಡೆಯೋದು ಅವೆಲ್ಲ ಇಲ್ಲ ಸರ್. ಏನೋ ನಿಮ್ಮಲ್ಲಿ ಆರೋಪ ಮಾಡ್ತಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದಕ್ಕೆ ಸತ್ಯಕ್ಕೆ ದೂರು. ಇಲ್ಲಿ ಏನಂತಂದ್ರೆ ಇವರು ದ್ವೇಷ ಕಾಡ್ತಾ ಇರೋದು. ಇದು ಏನಕ್ಕೆ ಅಂದರೆ ನಾನು ಅವ್ರ ಮೇಲೆ ಲೋಕಾಯುಕ್ತಕ್ಕೆ ನಾನು ಹಾಕಿದ್ದೀನಿ, 2023 ಹಾಕಿರೋದು. ಆಮೇಲೆ ಅದಕ್ಕೋಸ್ಕರನೇ ಅವರು ನನಗೆ ಈ ಥರ ಕಿರುಕುಳ ಕೊಡ್ತಾ ಇರೋದು. ಆಮೇಲೆ ಪರ್ಸೆಂಟೇಜು ಅವ್ರ ಹತ್ರ ವಿಡಿಯೋ ದಾಖಲಾತಿ ಇದೆ, ನಾವು ಬೈದಿರೋದು. ಮಾಡಲಿ, ಅವ್ರ ವಿಡಿಯೋ ದಾಖಲಾತಿ ಇದೆ. ಯಾರು ಹೊಡೆಯಕ್ಕೆ ಬಂದ್ರು ಜಾತಿ ನಿಂದನೆ ಮಾಡಿದಾರೆ ಅಂತ ಒಂದು ವಿಡಿಯೋ ಇದೆ ಅಂತ ಬಂದಿಲ್ಲ. ಇಲ್ಲಿ ಸಂಭವನೆ ಆಗೋದಿಲ್ಲ. ಜಾತಿ ನಿಂದನೆ ಅನ್ನೋದಕ್ಕೆ ನಾನು ಹೇಳೇ ಇಲ್ಲ, ಆ ಥರ ಬರೋದೂ ಇಲ್ಲ ಅದರಲ್ಲಿ ಯಾವುದೇ ಕಾರಣಕ್ಕೂ. ಇಲ್ಲಿ ಏನಂದ್ರೆ ಖಾಸಗಿ ವ್ಯಕ್ತಿಗಳ ದರ್ಬಾರ್, ಇಲ್ಲಿ ಹುಣಸೂರು ನಗರಸಭೆ ಇರೋದು, ಖಾಸಗಿ ವ್ಯಕ್ತಿಗಳು ಬಂದು ತುಂಬಿ ತುಡುಕ್ತಾ ಇದ್ದಾರೆ. ಅದನ್ನ ನಾವು ಕೇಳಿದಕ್ಕೆ ವಿಡಿಯೋ ಎಲ್ಲ ಇದಾವೆ, ಯಾರು ಕೇಳಿ ಅಲ್ಲಿ ಇಂಜಿನಿಯರ್ ಸೆಕ್ಷನ್ ಕೂತ್ಕೊಂಡು ಕೆಲಸ ಮಾಡಕ್ಕೆ ಯಾರು ಮೇನ್ ಅಲಿಗೇಷನ್ ಇದು ನಿಮ್ದು. ಸರ್ ನಂದು ಇಲ್ಲಿ ಮೊದಲನೇ ಏನು ಅಲಿಗೇಷನ್ ಅಂತಂದ್ರೆ, ನಾನು ಜಾತಿನಿಂದನೇ ಮಾಡಿಲ್ಲ ಸರ್. ನಾನು ಹೋಗಿ ಕೇಳಿದ್ದು ಕಾಮಗಾರಿ ಕೆಲಸ ಮಾಡ್ತೀರಾ, ಎಷ್ಟು ದಿನ ಆಯ್ತು ಮಾಡಿ, ಅದು ಮಾಡ್ಕೊಡಿ ಅಂತ. ಅದಕ್ಕೆ ಇವ್ರೇನು ಕೇಳಿದ್ರು, ನೀವು ನೋಡ್ಕೊಳಪ್ಪ ನಮ್ಮವ್ರನ್ನ, ನೋಡ್ಕೊ ನಮ್ಮ ಅಂದ್ರೆ ಇನ್ನೇನಕ್ಕೆ ಕಮಿಷನ್ಗೆ ಅವ್ರು ಕೇಳ್ತಾ ಇರೋದು. ಇಷ್ಟು ದಿನ ಆದ್ರೂ ಕಮಿಷನ್ಗೆನೆ ಅವರು ನೋಡ್ಕೊ ಅಂತ ಹೇಳಿದಾರ. ನಿಮ್ಮ ಹತ್ರ ಏನಾದ್ರು ದಾಖಲಾತಿ ಇದೆಯಾ? ನನ್ನ ಹತ್ರ ಏನೂ ಇಲ್ಲ ದಾಖಲಾತಿ, ಬಾತ್ ಅಷ್ಟೇನೆ. ಇನ್ನೇನಲ್ಲಿ ಇಷ್ಟು ದಿನ ಇನ್ನೆಷ್ಟು ದಿನ ಆಗಬೇಕು ನಂದು ಫೈಲ್ ಆಯ್ತು ಕೂಡ. ಹೆಚ್ಚು ಕಮ್ಮಿ 10 ದಿನ 15 ದಿನ ಆಯಿತು. ನಾನು ಮೀಟಿಂಗ್ ಆದಾಗಿಂದ ಮಾಡ್ತೀನಿ, ಎಸ್ಟಿಮೇಷನ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು, ಟೆಂಡರ್ ಆಗಬೇಕಲ್ಲ, ಏನು ಮಾಡಿಲ್ಲ ಅವರು. ಅದನ್ನ ಬಿಟ್ಟು ಆಮೇಲೆ ಖಾಸಗಿ ವ್ಯಕ್ತಿಗಳು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಸರ್, ಇಂಜಿನಿಯರ್ ಸೆಕ್ಷನ್. ಯಾರು ಅಂತ ಗೊತ್ತಾಗಬೇಕು, ಅದು ಕೇಳೋದು ತಪ್ಪ. ನಾವು ಜನಗಳು ಕಳಿಸಿರೋದೇನಿದೆ ಅಲ್ಲಿ. ಅವ್ರು ಖಾಸಗಿ ವ್ಯಕ್ತಿಗಳು ಕೇಳಿದ್ದಕ್ಕೆ ನಾನು ಕೀಬೋರ್ಡ್ ಎತ್ಕೊಂಡಿದ್ದೀನಿ. ಹೊಡೆಯೋಕ್ಕೆಲ್ಲ ಹೋಗಿಲ್ಲ, ಜಾತಿನಿಂದ ನಾವೆಲ್ಲ ಬರೋದೆಲ್ಲ ಆಸ್ಪದನೆ ಇಲ್ಲ. ಅವ್ರು ಏನಿದೆ ತೋರಿಸ್ಕೊಳ್ಳಿ ವಿಡಿಯೋ. ನನ್ನ ಹತ್ರ 2 ವಿಡಿಯೋ ಇಟ್ಟಿದ್ದೀನಿ ಸರ್. ನಿಮ್ಮ ಹತ್ರ ಏನಿದೆ ಸರ್? ನನ್ನ ಹತ್ರ ವಿಡಿಯೋ ಇದೆ. ನನ್ನ ಹತ್ರ ಯಾವ ವಿಡಿಯೋ ಇದೆ ಸರ್? ನನ್ನ ಹತ್ರ ವಿಡಿಯೋಗಳಿದೆ. ಅದೇ ಖಾಸಗಿ ವ್ಯಕ್ತಿಗಳು. ಆಮೇಲೆ ಇಲ್ಲಿದು ನಮ್ಮ ಇದೆಲ್ಲ ಮೂಲ ಕಾರಣ ಬಂದ್ಬಿಟ್ಟು ಮಾನಸ ಮೇಡಮ್. ಮಾನಸ ಮೇಡಮ್ ಅವ್ರಿಗೆ ಅವ್ರು ಏನಂತ